कृष्णायादवेन्द्राय ज्ञानमुद्राय योगिने नाथार्पणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीतायापते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिश्रदं वन्दे परिव्राट् चक्रवर्तिनं श्रीगुरुभ्यो नमः। हरिः ओಂ। ಭೀಮಾದಿಗಳು ಕೌರವರು ಪಾಂಡವರು ಜೊತೆಗೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಕೃಪಾಚಾರ್ಯರು ಗುರುಗಳು. ಸೊ ಶಸ್ತ್ರವಿದ್ಯೆ, ಸೊ ಎಲ್ಲ ಬಾಲಚೇಷ್ಟೆಗಳು ನಡೀತಾ ಇವೆ. ಹೇಗೆ ಭೀಮಸೇನ ಮರಕ್ಕೆ ಹತ್ತಿದ ಎಲ್ಲ ಈ ಬಾಲಕರನ್ನೆಲ್ಲ ನೋಡಿ ತಾನು ಮರಕ್ಕೆ ಹತ್ತದೆ ಒಂದು ಏಟು ಕಾಲಿಂದ ಒದ್ದು ಕೂಡಲೇ ಆ ಮರದ ಎಲ್ಲ ಹಣ್ಣುಗಳ ಜೊತೆಗೆ ಹತ್ತಿದವರು ಕೂಡ ಎಲ್ಲ ಬಿದ್ದು, ಸೊ ಈ ರೀತಿ ಮಕ್ಕಳು ಯಾವ ರೀತಿ ಆಟ ಆಡ್ತಾರೋ ಆ ರೀತಿ ಆಟ ಆಡ್ತಾ ಇದ್ದರು ಅನ್ನುವಂಥದ್ದು. ಅಲ್ಲಿಗೆ 62ನೇ ಶ್ಲೋಕ ಮುಗಿದಿದೆ. 63ನೇ ಶ್ಲೋಕ ಇವತ್ತು ವೈಲಾರಿ ಇಲ್ವಾ, ಕಾಣಲಿಲ್ಲ. ಸೊ 63ನೇ ಶ್ಲೋಕ ವೈಲಾರಿದ್ದಾರೆ. ಯುದ್ಧೇ ನಿಯುದ್ಧ ಉತ ಧಾವನ ಉತ್ಪ್ಲವೇ ಚ ವಾರಿಪ್ಲವೇ ಚ ನಿಖಿಲಾನ್ ಸಹಿತಾನ್ ಕುಮಾರಾನ್ ಏಕೋ ಜಿಗಾಯ ತರಸಾ ಪರಮಾರ್ಯ ಕರ್ಮ ವಿಷ್ಣು ಸುಪೂರ್ಣ ಸದನುಗ್ರಹತ ಸುನಿತ್ಯ. 63ನೇ ಶ್ಲೋಕ. ಎಲ್ಲ ವಿಧವಾದ ಪಂದ್ಯಗಳಲ್ಲಿ, ಎಲ್ಲ ವಿಧವಾದ ಯುದ್ಧ ಅಂದರೆ ಎರಡು ಗುಂಪಾಗಿ ಮಾಡತಕ್ಕಂತಹ ಕಣಗಳಲ್ಲಿ ನಿಯುದ್ಧ ಅಂದರೆ ದ್ವಂದ್ವ ಯುದ್ಧದಲ್ಲಿ, ಓಡುವುದರಲ್ಲಿ, ಹಾರುವುದರಲ್ಲಿಯೂ, ಜಲದಲ್ಲಿ ಹಾರುವುದರಲ್ಲಿಯೂ ಒಂದೇ ಕಡೆ ಮಿಲಿತರಾದ ಎಲ್ಲಾ ಕುಮಾರರನ್ನು ಅತ್ಯಂತ ನಿತ್ಯವಾದ ಶ್ರೀಹರಿಯ ಪರಿಪೂರ್ಣವಾದ ನಿರ್ದಿಷ್ಟವಾದ ಅನುಗ್ರಹದಿಂದ ಉತ್ಕೃಷ್ಟವಾದ ಪೂಜ್ಯ ಕರ್ಮವುಳ್ಳ ಭೀಮನು ಒಬ್ಬನೇ ವೇಗದಿಂದ ಗೆಲ್ಲುತ್ತಾನೆ. ಯುದ್ಧೇ ನಿಯುದ್ಧ ಉತ ಧಾವನ ಉತ್ಪ್ಲವೇ ಚ ವಾರಿಪ್ಲವೇ ಚ ನಿಖಿಲಾನ್ ಸಹಿತಾನ್ ಕುಮಾರಾನ್ ಏಕೋ ಜಿಗಾಯ ತರಸಾ ಪರಮಾರ್ಯ ಕರ್ಮ ವಿಷ್ಣು ಸುಪೂರ್ಣ ಸದನುಗ್ರಹತ ಸುನಿತ್ಯಾತ್. ಯುದ್ಧೇ ನಿಯುದ್ಧ ಉತ ಧಾವನ ಉತ್ಪ್ಲವೇ ಚ ವಾರಿಪ್ಲವೇ ಚ ನಿಖಿಲಾನ್ ಸಹಿತಾನ್ ಕುಮಾರಾನ್. ಎಷ್ಟೆಲ್ಲ ಆಟಗಳುಂಟು ನೋಡಿ. ಯುದ್ಧೇ, ಯುದ್ಧ ಅಂತೇಳಿದರೆ ಒಂದು ಗುಂಪು ಆ ಕಡೆಯಿಂದ, ಒಂದು ಗುಂಪು ಈ ಕಡೆಯಿಂದ, ಅದು ಯುದ್ಧ ಅಂತೇಳಿದರೆ ಆ ಕಡೆಯಿಂದ ಕೌರವರು ಈ ಕಡೆ ಪಾಂಡವರು ಇರಬೇಕಂತ ಏನಿಲ್ಲ. ಸೊ ಎಲ್ಲ ಯಾಕಂತೇಳಿದರೆ ಈಗಲೇ ಆ ಥರ ಏನು ಗುಂಪು ಆಗಿದೆ ಅಂತ ನನಗೇನು ಅನಿಸೋದಿಲ್ಲ. ಸೊ ಯುದ್ಧೇ, ಒಂದು ಗುಂಪು ಆ ಕಡೆಯಿಂದ, ಒಂದು ಗುಂಪು ಈ ಕಡೆಯಿಂದ, ಒಟ್ಟಿಗೆ ಎಲ್ಲ ಮಕ್ಕಳು ಇದ್ದಾರೆ. ಕೌರವರಿದ್ದಾರೆ, ಪಾಂಡವರಿದ್ದಾರೆ, ಆಮೇಲೆ ಬೇರೆ ದೇಶದ ರಾಜಕುಮಾರರೆಲ್ಲಿದ್ದಾರೆ ಎಲ್ಲ. ಸೊ ಅವರಲ್ಲಿ ಒಂದು ಗುಂಪು ಆ ಕಡೆ, ಒಂದು ಗುಂಪು ಈ ಕಡೆ, ಆ ರೀತಿ ಯುದ್ಧ, ಅದೊಂದು ಆಟ. ಇನ್ನೊಂದು ನಿಯುದ್ಧ. ನಿಯುದ್ಧ ಅಂತೇಳಿದರೆ ಒಬ್ಬರಿಗೆ ಒಬ್ಬರೇ, ದ್ವಂದ್ವ ಯುದ್ಧ ಅಂತ, ಒಬ್ಬರಿಗೆ ಒಬ್ಬರು, ಅದು ನಿಯುದ್ಧ ಅಂತ. ಸೊ ಯುದ್ಧೇ ನಿಯುದ್ಧೇ. ಸೊ ನಿಯುದ್ಧೇ ಉತ ಇದ್ದದ್ದು ನಿಯುದ್ಧ ಉತ ಆಗಿದೆ ಸಂಧಿ ಆಗುವಾಗ. ಯುದ್ಧೇ ನಿಯುದ್ಧೇ ಉತ ಹಾಗೂ ಅಥವಾ ಮತ್ತು ಧಾವನ ಓಡುದು ಅದಕ್ಕೆ ಧಾವನ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಆದರೆ 100 ಮೀಟರ್ಸ್, 200 ಮೀಟರ್ಸ್, 800 ಮೀಟರ್ಸ್, 400 ಮೀಟರ್ಸ್, ಈ ಥರ ಎಲ್ಲ ಬೇರೆ ಬೇರೆ ಮೈಲ್ ರೇಸ್, ಈ ಥರ ಎಲ್ಲ ಬೇಕಾದಷ್ಟು ನಮ್ಮನೆಯ ಆಟಗಳು ಇವೆ. ಸೊ ಧಾವನ ಅಂತೇಳಿದರೆ ಓಡುದು. ಉತ್ಪ್ಲವೇ, ಪ್ಲವೇ ಅಂತೇಳಿದರೆ ಕಪ್ಪೆಯ ಹಾಗೆ ಹಾರುವುದು, ಅದಕ್ಕೆ ಪ್ಲವ ಅಂತ ಹೆಸರು. ಸೊ ಈ ಹಾರುವುದು ನಾವು ಒಂದು 3 ಪ್ರಾಣಿಗಳಲ್ಲಿ ನೋಡ್ಬೋದು. ಒಂದು ಕಪ್ಪೆ, ಇನ್ನೊಂದು ಮೀನುಗಳು ಹಾರ್ತಾವೆ ಅವು. ಸೊ ಅದರಲ್ಲಿ ಸಹ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ಸ್ಪೆಸಿ ಇದ್ದುಂಟಲ್ಲ, ಅದು ಎಂಥದ್ದು ಅದರದ್ದು ಹೆಸರು, ಯಾವುದು ಹೆಸರು ಬರೋದಿಲ್ಲ. ಅದು ಬಹಳ ನೋಡಲಿಕ್ಕೂ ಚೆಂದ, ಅದು ಭಾರಿ ಚೆನ್ನಾಗಿ ಆಟ ಆಡ್ತಾ ಇರ್ತದೆ. ಎಂಥದ್ದು ಹೆಸರು ಯಾರಿಗತ್ತೆ ಹೆಸರು ನೆನಪಿದ್ದರೆ ಅದನ್ನು ಹೇಳಿ. ಮತ್ತು ಕಪ್ಪೆ ಆಯಿತು, ಮೀನಾಯಿತು, ಇನ್ನೊಂದು ಕಪಿ. ಇದು 3 ಜನ
ಪ್ಲವೇ ಅಂತೇಳಿದರೆ ಉತ್ ಅಂತೇಳಿದರೆ ಉತ್ ಅಂತೇಳಿದರೆ ಎತ್ತಿ ಎತ್ತಿ, ಪ್ಲವೇಚ ಅಂದರೆ ಹಾರುವಂಥದ್ದು. ಸೊ ಅದು ಹೈ ಜಂಪ್, ಲಾಂಗ್ ಜಂಪ್, ಆಮೇಲೆ ಈಗಿನ ಇಂಗ್ಲೀಷ್ ಹೆಸರುಗಳು ಇವೆಲ್ಲ ನಾವೆಲ್ಲ ನೋಡುವಂಥದ್ದೆಲ್ಲ ಒಲಿಂಪಿಕ್ಸ್ನಲ್ಲಿ ಹೈ ಜಂಪು, ಲಾಂಗ್ ಜಂಪು, ಟ್ರಿಪಲ್ ಜಂಪು, ಇದೆಲ್ಲ ಈ ರೀತಿ. ಸೊ ಭೀಮನ ಸಮಯದಲ್ಲಿ ಯಾವುದೆಲ್ಲ ಜಂಪ್ಗಳಿದ್ವು ಅಂತ ಗೊತ್ತಿಲ್ಲ, ಅಂತೂ ಉತ್ಪ್ಲವೇಚ ಮಂಡೂಕವತ್ ಅಂದರೆ ಕಪ್ಪೆಯ ಹಾಗೆ ಹಾರುವಂಥ ಇದು ಯಾವುದು ಆಟಗಳು. ಸೊ ಹಳ್ಳಿಯಲ್ಲಿ ಹೇಗೆಲ್ಲ ಇತ್ತೋ ಹಾಗೆ. ಆನಂತರ ಇದಿಷ್ಟಾಯಿತು. ಹೌದು, ಎಷ್ಟೆಲ್ಲ ಆಯ್ತು ಈಗ? ಯುದ್ಧ ಆಯಿತು, ನಿಯುದ್ಧ ಆಯಿತು, ಧಾವನ ಆಯಿತು, ಉತ್ಪ್ಲವ ಆಯಿತು. ಇನ್ನು ವಾರಿಪ್ಲವ ಅಂದರೆ ನೀರಿನಲ್ಲಿ ಹಾರುವುದು. ನೀರಿನಲ್ಲಿ ಹಾರುವುದು ಅಂದ್ರೇನು ಅಂದರೆ ಸ್ವಿಮ್ಮಿಂಗ್. ಅದೇ ಒಲಿಂಪಿಕ್ಸ್ನಲ್ಲಾದರೆ ಎಂಥದ್ದು ಬಟರ್ಫ್ಲೈ ಸ್ಟ್ರೋಕ್ ಅಂತೆ, ಬ್ಯಾಕ್ ಸ್ಟ್ರೋಕ್ ಅಂತೆ, ಫ್ರಂಟ್ ಸ್ಟ್ರೋಕು, ಬ್ಯಾಕ್ ಸ್ಟ್ರೋಕು, ಬಟರ್ಫ್ಲೈ ಸ್ಟ್ರೋಕ್, ಅಯ್ಯೋ ಏನೆಲ್ಲ ಇದೆ ಯಾವುದರಲ್ಲಿ, ಈಜುವುದರಲ್ಲಿ. ಸೊ ಇದು ಈಜುವುದರಲ್ಲಿ ನೀರಿನಲ್ಲಿ ಜಿಗಿಯುವುದು ವಾರಿಪ್ಲವ ಅಂತ ಹೇಳಿದರೆ, ವಾರಿ ಅಂದರೆ ನೀರು, ಪ್ಲವ ಅಂದರೆ ಜಿಗಿಯುವುದು ಕಪ್ಪೆಯ ಹಾಗೆ. ಸೊ ನೀರಿನಲ್ಲಿ ಜಿಗಿಯುವುದು ಅಂತೇಳಿದರೆ ಒಟ್ಟಾಗಿ ಒಂದು ಅರ್ಥ ಅಂತೇಳಿದರೆ ಈಜುವ ಮುಖಾಂತರ ಆಡುವ ಆಟಗಳು. ವಾರಿಪ್ಲವೇಚ ನಿಖಿಲಾನ್ ಸಹಿತಾನ್ ಕುಮಾರಾನ್. ಇದು ಯಾವ ಆಟ? ನಿಖಿಲಾನ್ ಅಂತೇಳಿದರೆ ಎಲ್ಲರೂ ಒಟ್ಟಾಗಿ, ನಿಖಿಲ ಅಖಿಲ ಎಲ್ಲ ಒಂದೇ ಶಬ್ದ, ಅಂದರೆ ಒಂದೇ ಅರ್ಥ. ನಿಖಿಲ ಅಂದರೆ ಎಲ್ಲರೂ ಒಟ್ಟು, ನಿಖಿಲಾನ್. ಸಹಿತಾನ್ ಅಂತೇಳಿದರೆ ಎಲ್ಲರೂ ಒಟ್ಟು ಸೇರಿ, ಕುಮಾರಾನ್ ಅಂತೇಳಿದರೆ ಎಲ್ಲ ರಾಜಕುಮಾರರು ಒಟ್ಟಿಗೆ ಸೇರಿ. ಅಲ್ಲಿ ಇಷ್ಟು ತನಕ ಎಲ್ಲ ನಾವು ನೋಡಿದ್ದ ಆಟ ಎಲ್ಲ ಒಟ್ಟಿಗೆ ಸೇರಿ ಅಲ್ವಾ? ಅಲ್ಲಲ್ಲ, ಇದು ಏನಂತ ಹೇಳಿದರೆ ಎಲ್ಲ ಒಂದು ಕಡೆಯಿಂದ ಒಂದು ಗ್ರೂಪು ಇನ್ನೊಂದರಲ್ಲಿ, ಹಾಗಾದರೆ ಅವರೆಲ್ಲ ಒಟ್ಟಾಗಿ ಸೇರಿ ಭೀಮಸೇನನ ವಿರುದ್ಧ ಅಂತ ಹಾಗೆ. ಸೊ ನಿಖಿಲಾನ್ ಸಹಿತಾನ್ ಕುಮಾರಾನ್, ಎಲ್ಲ ರಾಜಕುಮಾರರು, ಭೀಮಸೇನ ಹೇಳಿದ್ದಾನೆ ನೀವೆಲ್ಲ ಒಂದು ಪಾರ್ಟಿ, ನಾನು ಒಬ್ಬರೇ ಒಂದು ಪಾರ್ಟಿ ಅಂತ. ಸೊ ಅಂದರೆ ಅವನು ಹೇಳಿಯೇ ಆಟ ಆಡುವಂಥದ್ದು. ಮಧ್ವಾಚಾರ್ಯರು ಕೂಡ ಅದೇ ಥರ ಆಟ ಆಡಿದ್ದಾರೆ ಅಂತ ನಿಮಗೆ ಸುಮಾರು ಸಲ ಆಡಿದ್ದಾರೆ ಅವರು. ಇದು ಮಧ್ವಾಚಾರ್ಯರು 65 ವರ್ಷ ಅಂದರೆ ನಮ್ಮ ಲೆಕ್ಕದಲ್ಲಿ ಅಷ್ಟು ಆಗಿರುವಾಗ ಆ ಶಿಷ್ಯರು ಮಾತಾಡ್ಕೋತಿದ್ರು. ಈಗ ನಮ್ಮ ಗುರುಗಳಿಗೆ ಪ್ರಾಯ ಆಗಿದಲ್ಲ, ಅಂದರೆ ಅವರು ಯುವಕರಾಗಿರುವಾಗ ಎಲ್ಲ ಬಹಳ ಶಕ್ತಿ ಇತ್ತು ಅಂತ ಅದನ್ನು ಕೇಳಿಸಿಕೊಂಡ್ರು ಮಧ್ವಾಚಾರ್ಯ ಕೇಳಿಸಿಕೊಂಡು ಬಂದು ಹೇಳಿದರು, ಈಗ ನೀವೆಲ್ಲ ಒಂದು ಕಡೆ, ನಾನೊಬ್ಬನೇ ಒಂದು ಕಡೆ. ಎಲ್ಲರೂ ಬೆವತೋದ್ರು. ನಾವು ಹೇಳಿದ್ದು ಕೇಳ್ತಾ ಏನೋ ಇದೇನು ಅಂತ ಹೇಳಿದ್ರೆ, ಅವರೊಬ್ಬರೇ ಒಂದು ಕಡೆ, ನಾವೆಲ್ಲ ಒಂದು ಕಡೆ. ನೀವೀಗ ನನ್ನ ಹತ್ರ ಒಟ್ಟಿಗೆ ಏನು ಮಾಡಬೇಕು, ನನ್ನ ಮೈ ಮೇಲೆ ನೀವು ಬೀಳಬೇಕು, ನಾನು ನಿಮ್ಮನ್ನು ಎಬ್ಸಿ ಇದು ಮಾಡಬೇಕು ಅಂತ ಆಟ ಇದು ಅಂತ. ನೀವು ನಿಮ್ಮ ಪೂರ್ತಿ ಬಲ ಹಾಕಬೇಕು. ಯಾರು ಸ್ವಲ್ಪ ಕೂಡ, ನಮ್ಮ ಗುರುಗಳು ನಾವು ಬಲ ಹಾಕೋದಿಲ್ಲ, ಹಾಗೆಲ್ಲ ಮಾಡಲಿಕ್ಕಿಲ್ಲ. ಹಾಗೆಲ್ಲ ಮಾಡಿದರೆ ಗುರುಗಳ ವಿರುದ್ಧ ನೀವು ಮಾಡಿದ ಹಾಗೆ, ಗುರುಗಳ ಆಜ್ಞೆಗೆ ವಿರುದ್ಧ, ಆವಾಗ ನಿಮಗೆ ಶಿಕ್ಷೆ ಆಗ್ತದೆ ಅಂತ ಹೇಳಿದ್ರೆ ಶಿಕ್ಷೆಗೆ ಅರ್ಹರಾಗ್ತೀರಿ ನೀವು, ಅರ್ಹರಾಗ್ತೀರಿ ನೀವು ಅಂತ ಹೇಳಿದ ಕೂಡಲೇ ಇನ್ನೂ ಬೆವತರು ಶಿಷ್ಯರು. ಹಾಗಾದರೆ ಎಷ್ಟು ಶಿಷ್ಯರೆಲ್ಲ ತರುಣರು, 18 ವರ್ಷ, 20 ವರ್ಷ, 22 ವರ್ಷ, 24 ವರ್ಷ. ಇಂಥ ತರುಣರು ಇವರು ಒಬ್ಬರೇ. ಆ ಕಡೆಯಿಂದ 30 ಜನ ಇದ್ದಾರೆ ಇವರು ಜಟ್ಟಿಗಳಾಗಿ, ಯಾರು ಶಿಷ್ಯರು. ಸೊ ಇವರು ಇಷ್ಟು ಜನ ಗುರುಗಳ ಮೇಲೆ ಬೀಳಬೇಕು, ಇದು ಗುರುಗಳ ಆಜ್ಞೆ. ಸೊ ಇವರು ಬಿದ್ದರು. ಇವರು ಏನು ಮಾಡಿದರು, ಕೊಡವಿ ಬಿಟ್ಟರು. ಮಧ್ವಾಚಾರ್ಯರು ಒಂದು ಸಲಕ್ಕೆ ಕೊಡವಿ ಎಲ್ಲೆಲ್ಲಿ ಹೋಗಿ ಬಿದ್ದರು. ಆ ಬಿದ್ದ ಇದಕ್ಕೆ ಏನು ಮಾಡಿದರು, ಮಧ್ವಾಚಾರ್ಯರು ತನ್ನ ಹೆಬ್ಬೆಟ್ಟಿನಿಂದ ಆ ಇಡೀ ಅಷ್ಟು ಜನ ಬಿದ್ದಿದ್ದಾರೆ ಅದರ ಮೇಲೆ ಒಂದು ಒತ್ತಿದ ಕೂಡಲೇ ಏನಾಯಿತು, ಅಷ್ಟು ಜನರಿಗೂ ಉಸಿರು ಕಟ್ಟಿದಾಗ ಆಯಿತು ಅಂತೇಳಿದರೆ, ಆ ಹೆಬ್ಬೆಟ್ಟಿನಲ್ಲೇ ಅಷ್ಟು ಶಕ್ತಿ ಇರಬೇಕಿದ್ರೆ ಅಂತೇಳಿದ್ರೆ, ಈಗ ನರ್ಮದಕ್ಕ, ಅನುಪಮಕ್ಕೆ ಎಲ್ಲ ಮಧ್ವ ವಿಜಯದೆಲ್ಲ ಓದಿಕೊಂಡು ರೆಡಿ ಆಗಿದ್ದಾರೆ, ಸರಸ್ವತಿ ಅಕ್ಕ ಎಲ್ಲ. ಯಾಕಂದರೆ ಪರೀಕ್ಷೆ ಬಂತೀಗ, ಬಹುಶಃ ನಾಳೆ ಪರೀಕ್ಷೆ ಉಂಟು ಕೆಲವರಿಗೆಲ್ಲ. ಸೊ ಹಾಗಿರುವಾಗ ಅವರಿಗೆಲ್ಲ ಈ ಕಥೆ ಇನ್ನೂ ಸಹ ಚೆನ್ನಾಗಿ ಗೊತ್ತಿದೆ. ಸೊ ಹೀಗಿರುವಾಗ ಅಂತಹ ಶಕ್ತಿ ಮಧ್ವಾಚಾರ್ಯರಿಗೆ 65 ವರ್ಷ ಗುರುಗಳಿಗೆ ಈ ಶಕ್ತಿ ಇಲ್ಲ ಅಂತೇಳಿದರೆ 30 ಜನ ಯುವಕರಿಗಿಂತಲೂ ಜಾಸ್ತಿ ಶಕ್ತಿ ಮಧ್ವಾಚಾರ್ಯರಲ್ಲಿ ಇತ್ತು ಅಂತೇಳಿದರೆ, ಹಾಗಾದರೆ ಮಧ್ವಾಚಾರ್ಯರು ಅಷ್ಟು ಶಕ್ತಿ ಪ್ರದರ್ಶನ ಮಾಡಿದರೆ, ಭೀಮಸೇನ ಸಾಕ್ಷಾತ್ ಶಕ್ತಿಯ ಅವತಾರ, ಅವನು ಬಲದ ಅವತಾರ, ಬಲವೇ ಪರ್ಸಾನಿಫೈಡ್ ಆಗಿರುವಂಥ ಭೀಮಸೇನ ಎಷ್ಟು ಶಕ್ತಿ ಅವನಿಗೆ ಇರಲಿಕ್ಕಿಲ್ಲ ಅಂತ ನಾವು ಆಲೋಚನೆ ಮಾಡ್ಬೋದು. ಅಂದರೆ ಒಂದೇ ಲೆಕ್ಕದಲ್ಲಿ ನೋಡಿದರೆ ಇಬ್ಬರದು ಒಂದೇ ಲೆಕ್ಕ ಶಕ್ತಿ, ಭೀಮಸೇನ ದೇವರದು ಮತ್ತು ಮಧ್ವಾಚಾರ್ಯರದು. ಆದರೂ ನಮಗೆ ಒಂದು ಮನಸ್ಸಿನಲ್ಲಿ ಏನಂತ ಹೇಳಿದ್ರೆ, ಅರೆ ಭೀಮಸೇನ ಅಂದರೆ ಭೀಮಸೇನ ಅಂತ ಹಾಗೆ. ಸೊ ಹಾಗೆ
ನಿಖಿಲಾನ್ ಸಹಿತಾನ್ ಕುಮಾರಾನ್, ಅಷ್ಟು ಜನ ರಾಜಕುಮಾರರು ಎಲ್ಲ ಭೀಮಸೇನನ ಮೇಲೆ ಬೀಳಲಿಕ್ಕೆ, ಅಷ್ಟು ಅಂತೇಳಿದರೆ ಒಬ್ಬ ಭೀಮಸೇನ, ಉಳಿದವರೆಲ್ಲ ಇನ್ನೊಂದು ಪಕ್ಷದಲ್ಲಿ. ಇಷ್ಟೆಲ್ಲ ಆದರೂ ಏಕೋ ಜಿಗಾಯ, ಏಕಃ ಅಂದರೆ ಒಬ್ಬನೇ, ಅಂದರೆ ಭೀಮಸೇನನೇ ಜಿಗಾಯ ಅಂತೇಳಿದರೆ ಅವರಿಂದೆಲ್ಲ ಗೆಲ್ಲಲ್ಪಟ್ಟ. ಸೊ ಏಕೋ ಜಿಗಾಯ, ಗೆದ್ದ, ಭೀಮಸೇನನೇ ಗೆಲ್ಲುವುದು. ಪ್ರತಿಯೊಂದು ಆಟದಲ್ಲಿಯೂ ಕೂಡ ನಾವು ಮಧ್ವವಿಜಯದಲ್ಲಿ ನಾವು ಓದಿದ್ದೇವೆ, ಪ್ರತಿಯೊಂದು ಆಟದಲ್ಲಿ ಮಧ್ವಾಚಾರ್ಯರೇ ಗೆಲ್ಲುವುದು. ಇಲ್ಲಿ ಪ್ರತಿಯೊಂದು ಆಟದಲ್ಲಿ ಭೀಮಸೇನನೇ ಗೆಲ್ಲುವುದು. ಅಂದರೆ ಎಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತದೆ, ಎರಡೂ ಒಂದೇ ದೇವರ ಅವತಾರ. ಆ ಕಡೆಯಿಂದ ಭೀಮಸೇನ, ಈ ಕಡೆಯಿಂದ ಮಧ್ವಾಚಾರ್ಯರು. ಆಮೇಲೆ ನೀವು ಹನುಮಂತ ದೇವರದ್ದು ಕೇಳಿದ್ದೆವು ನಾವು ರಾಮಾಯಣ ಕೂಡ ಓದಿಯಾಗಿದೆ. ಅಧ್ಯಾಯ 3ರಿಂದ ಅಧ್ಯಾಯ 9 ರಾಮಾಯಣ ನಾವು ಓದಿದ್ದು. ಸೊ ಯಾವುದು ಇದೇ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಸೊ ಆ ರಾಮಾಯಣದಲ್ಲಿ ನಾವು ಏನು ಓದಿದ್ದೇವೆ ಅಂತ ಹೇಳಿದರೆ, ರಾವಣ ಏನು ಮಾಡಿದ್ದು, ಎಲ್ಲರನ್ನೂ ಸೋಲಿಸಿದ ಅಂತ ಅಲ್ಲಿ ಸುಗ್ರೀವನನ್ನು ಮೂರ್ಛೆಗೊಳಿಸಿದಾಗ ಆ ಟೈಮ್ನಲ್ಲಿ ಕಾಣ್ತದೆ. ಅಂತೇಳಿದರೆ ಸುಗ್ರೀವನನ್ನು ಎತ್ತಿಕೊಂಡು ಹೋಗಬೇಕಂತ ಯೋಚನೆ ಮಾಡಿಕೊಂಡು ರಾವಣ ಬಂದು ಸುಗ್ರೀವನನ್ನು ಎತ್ತಿಕೊಂಡು ಹೋಗ್ತೇನೆ ಅಂತ ಹೇಳುವಾಗ ಹನುಮಂತ ಬಂದು ಒಂದು ಏಟು ಮುಷ್ಟಿಯಿಂದ ಒಂದು ಪ್ರಹಾರ ಮಾಡಿದ್ದು ರಾವಣ ರಕ್ತವಾಂತಿ ಮಾಡಿ ಮೂರ್ಛೆ ತಪ್ಪಿ ಬಿದ್ದ ರಾವಣ ಏನು ಹೇಳ್ತಾನೆ ಅಂದರೆ, ನಿಮಗೆಲ್ಲ ಮರ್ತೋಗಿದೆಯೇನ, ರಾವಣ ಏನು ಹೇಳ್ತಾನೆ ಅಂತೇಳಿದರೆ, ಅವನು ಹನುಮಂತ ಅಂತೇಳಿದರೆ ನೀನೊಂದು ಕಪಿ ಅಂತೇಳಿದರೆ, ವಾನರ ಮನುಷ್ಯನಿಗೆ ಇಷ್ಟೊಂದು ಶಕ್ತಿಯ ಅಂತ ಕೇಳ್ತಾನೆ ರಾವಣ. ಅಂತೇಳಿದರೆ ಬಹಳ ಪ್ರಶಂಸೆ ಮಾಡಿಬಿಡ್ತಾನೆ ರಾವಣ ಹನುಮಂತ ಅಂತೇಳಿದರೆ, ನಿನ್ನ ಹಾಗೆ ನಾನು ಯಾರನ್ನೂ ನೋಡಿಲ್ಲ ಇಷ್ಟರ ತನಕ ಅಂತೇಳಿದರೆ, ಈ ರೀತಿ ರಾವಣನಿಗೆ ಮುಷ್ಟಿಯಿಂದ ಗುದ್ದಿ ರಾವಣ ರಕ್ತಕಾರಿ ಮೂರ್ಛೆ ತಪ್ಪಬೇಕಿದ್ದರೆ, ಅಂದರೆ ಮೂರ್ಛೆ ತಪ್ಪಿ ಆಮೇಲೆ ಮೂರ್ಛೆ ತಿಳಿದು ಕೂಡಲೇ ಅಂತ ಹೇಳುವಂಥ ಮಾತದು. ಅಂದರೆ ರಾವಣನಿಗೆ ಏನು ಅಂತೇಳಿದರೆ, ಹನುಮಂತನನ್ನು ನೋಡಿ ಅಷ್ಟು ಒಂದು ಗೌರವ ಬಂದುಬಿಡ್ತದೆ. ರಾವಣನನ್ನೇ ಈ ರೀತಿ ಮೂರ್ಛೆ ತಪ್ಪಿಸಿದಿ ನೀನು, ಈ ರೀತಿ ಮುಷ್ಟಿಯಿಂದ ಪ್ರಹಾರ ಮಾಡಿದ್ದಿ ಅಂತ ಹೇಳಿದರೆ ನಿನಗೆ ಸೆಲ್ಯೂಟ್ ನಿನಗೆ ಅಂತೇಳಿದರೆ, ನಿನ್ನಂಥವನನ್ನು ನಾನು ನೋಡಲೇ ಇಲ್ಲ, ಅತ್ಯಂತ ಅಪ್ರತಿಮ ವೀರ ನೀನು ಅಂತ ರಾವಣ ಸರ್ಟಿಫಿಕೇಟ್ ಕೊಟ್ಬಿಡ್ತಾನೆ ಆಂಜನೇಯನಿಗೆ. ಸೊ ಅದು ನಾವು ಆಂಜನೇಯ ಯಾವುದಲ್ಲಿ ರಾಮಾಯಣದಲ್ಲಿ ನೋಡಿರುವಂಥದ್ದು ಹನುಮಂತನ ಶಕ್ತಿ. ಈ ರೀತಿ ವಾಯುದೇವರ 3 ಅವತಾರಗಳು ಜ್ಞಾನಪೂರ್ಣ ಅವತಾರಗಳು. ಜ್ಞಾನಪೂರ್ಣ ಅಂತೇಳಿದರೆ, ಸಾಮಾನ್ಯವಾಗಿ ನಾವು ಈ ಪ್ರಪಂಚದಲ್ಲಿ ನೋಡುವುದೇನಂತೇಳಿದರೆ, ಯಾರಿಗೆ ತುಂಬ ಜ್ಞಾನ ಇದೆಯೋ ಅವರಿಗೆ ಬಲ ಇರುವುದಿಲ್ಲ, ಅವ್ರದ್ದು ತಲೆ ಮಾತ್ರ ಗಟ್ಟಿ, ದೇಹ ಗಟ್ಟಿ ಇರುವುದಿಲ್ಲ ಸಾಮಾನ್ಯವಾಗಿ. ಅಂದರೆ ಬಲವು ಅಂತೇಳಿದರೆ ಜ್ಞಾನದ ಬಲವೂ ಇದ್ದು ದೇಹದ ಬಲವೂ ಇರುವಂಥದ್ದು ಇದು ವಾಯುದೇವರ ಅವತಾರಗಳಲ್ಲಿ ಇದು ಬಹಳ ಒಂದು ವಿಶೇಷವಾದ ಅಂಶ. ಅಂತೇಳಿದರೆ ಜ್ಞಾನದಲ್ಲಿಯೂ ಕೂಡ ಪೂರ್ತಿ, ಬಲದಲ್ಲಿಯೂ ಕೂಡ ಪೂರ್ತಿ ಅನ್ನುವಂಥದ್ದು ಇದು ಅಂತೇಳಿದರೆ. ಆಮೇಲಿಂದ ಒಂದು ವಿಷಯ ಬಿಟ್ಟಿದ್ದೇನೆ, ಯಾವುದು ಅಂತೇಳಿದರೆ ಭಕ್ತಿಯಲ್ಲಿಯೂ ಕೂಡ ಪೂರ್ತಿ, ಸೇವಾ ಮನೋಭಾವನೆಯಲ್ಲಿಯೂ ಕೂಡ, ಸೇವೆಯಲ್ಲಿಯೂ ಕೂಡ ಅಂತೇಳಿದರೆ ಪೂರ್ತಿ. ಇವರ ಎದುರಿಗೆ ಯಾರ ಸೇವೆ ಕೂಡ ಇಲ್ಲ. ಎಂಥ ಸೇವೆ ನಾವು ಮಾಡಿದರೂ ಕೂಡ ಆಂಜನೇಯನ ಥರದ ಸೇವೆ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ಬಂದೇ ಬರ್ತದೆ. ಯುದ್ಧೇ ನಿಯುದ್ಧೇ ಉತ ಧಾವನ ಉತ್ಪ್ಲವೇಚ ವಾರಿಪ್ಲವೇಚ ನಿಖಿಲಾನ್ ಸಹಿತಾನ್ ಕುಮಾರಾನ್. ಆ ಆಟ ಏಕೋಜಿಗಾಯ, ಒಬ್ಬನೇ ಗೆಲ್ಲುವುದು. ತರಸ ಅಂತೇಳಿದರೆ ಎಷ್ಟು ಪಕ್ಕ ಎಲ್ಲ ಆಟ ಮುಗಿಸಿಬಿಡ್ತಿದ್ದ ಭೀಮಸೇನ. ಅಂದರೆ ತರಸ, ಬೇಗನೆ. ಪರಮಾರ್ಯ ಕರ್ಮ ಅಂತೇಳಿದ್ರೆ ಭೀಮಸೇನ ಅಂತೇಳಿದರೆ ನಿಮಗೆ ಏನು ಮನಸ್ಸಿನಲ್ಲಿ ಬರ್ತಾ ಇದೆ? ಖಾಲಿ ಬಲ ಮಾತ್ರವ? ಇಲ್ಲ, ಜ್ಞಾನದಲ್ಲಿಯೂ ಪೂರ್ಣ, ಸೇವೆಯಲ್ಲಿಯೂ ಪೂರ್ಣ, ಭಕ್ತಿಯಲ್ಲಿಯೂ ಪೂರ್ಣ ಅಂತ ಭೀಮಸೇನನಿಗೆ ಒಂದೇ ವರ್ಡ್ನಲ್ಲಿ ಹೇಳಬೇಕು ನೀವು ಅಂತ ಹೇಳಿದರೆ ಪರಮಾರ್ಯ ಕರ್ಮ. ಪರಮ ಅಂತೇಳಿದರೆ ಶ್ರೇಷ್ಠ, ಆರ್ಯ ಅಂತೇಳಿದರೆ ಉತ್ತಮವಾದ್ದು. ಸೊ ಪರಮ, ಆರ್ಯ ಎರಡು ಒಂದೇ ಲೆಕ್ಕ ಅಂತ. ಆರ್ಯ ಅಂತೇಳಿದರೆ ತಂದೆ ಗುರುಗಳಿಗೆ ಹೇಳುವಂಥ ಮಾತು ಅಂತೇಳಿದರೆ ಆ ಗೌರವಕ್ಕೆ ಪಾತ್ರನಾದ ಭೀಮಸೇನ
ಪರಮ ಅಂತೇಳಿದರೆ ಶ್ರೇಷ್ಠವಾದ ಕರ್ಮ ಅಂತೇಳಿದರೆ ಶ್ರೇಷ್ಠವಾದ ಆಲೋಚನೆಯನ್ನೇ ಮಾಡುವಂಥದ್ದು, ಶ್ರೇಷ್ಠವಾದ ಕರ್ಮಗಳನ್ನೇ ಮಾಡುವಂಥದ್ದು. ದುರ್ಯೋಧನನಿಗೆ ಬರ್ತದಲ್ಲ ಆಲೋಚನೆ, ಕೆಟ್ಟ ಆಲೋಚನೆಗಳು, ಅಂಥ ಆಲೋಚನೆ ಭೀಮಸೇನನಿಗೆ ಬರ್ತದ? ಬರುವುದೇ ಇಲ್ಲ. ಸೊ ಎಂಥ ಶ್ರೇಷ್ಠವಾದ ಆಲೋಚನೆಗಳೇ ಭೀಮಸೇನನಿಗೆ ಬರುವಂಥದ್ದು. ಪರಮಾರ್ಯ ಕರ್ಮ ಅಂತ ಭೀಮಸೇನ ವಿಷ್ಣೋ ಭಗವಂತನ ಸುಪೂರ್ಣ ಸದನುಗ್ರಹತಃ ಅಂತೇಳಿದರೆ ಪೂರ್ಣವಾದ ಅನುಗ್ರಹ ಅಂತೇಳಿದ್ರೆ ಎಲ್ಲವೂ ಇದೆಯಲ್ಲ ಅಂತೇಳಿದ್ರೆ ಜ್ಞಾನ ಇದೆ, ಬಲ ಇದೆ, ಆಮೇಲಿಂದ ಭಕ್ತಿ ಇದೆ, ಸೇವಾ ಮನೋಭಾವನೆ ಇದೆ, ಎಲ್ಲವೂ ಇದೆ. ಅಂಥದ್ದು ಇದ್ದು ಅಂತೇಳಿದರೆ ಇನ್ನೂ ಒಂದಿದೆ. ಯಾವುದು ಕೇಳಿದರೆ ಸುಪೂರ್ಣ ಸದನುಗ್ರಹ. ಸದನುಗ್ರಹ ಅಂತೇಳಿದರೆ ಒಳ್ಳೆಯ ಶ್ರೇಷ್ಠವಾದ ಅನುಗ್ರಹ, ಅದು ಪೂರ್ಣವಾದ ಅನುಗ್ರಹ ಭಗವಂತನದ್ದು. ಯಾರ ತಲೆ ಮೇಲೆ? ಅಲ್ಲಿ ಹನುಮಂತನ ತಲೆ ಮೇಲೆ ಇತ್ತು, ಜೈ ಶ್ರೀರಾಮ್ ಅಂತ ಹೇಳ್ತಿದ್ದ. ಇಲ್ಲಿ ಭೀಮಸೇನ ತಲೆ ಮೇಲೆ ಇದೆ, ಅಲ್ಲಿ ಮಧ್ವಾಚಾರ್ಯರ ತಲೆ ಮೇಲೆ ಇದೆ. ಇಂಥ ಪೂರ್ಣವಾದ ಭಗವಂತನ ಅನುಗ್ರಹ ಮೂರೂ ಅವತಾರಗಳಲ್ಲಿ ಒಂದು ದಿವಸ, ಒಂದು ಮಿನಿಟು ಕೂಡ ಒಂದಾದರೂ ಒಂದು ದೋಷದ ಕೆಲಸ ಮಾಡಿದ್ದಾರಾ ಅಂತೇಳಿದರೆ ಇಲ್ಲವೇ ಇಲ್ಲ. ಮೂರೂ ಅವತಾರಗಳಲ್ಲಿ ವಾಯುದೇವರ ಮಹಿಮೆ ಅಂತೇಳಿದರೆ, ಮುಖ್ಯ ಪ್ರಾಣನ ಮಹಿಮೆ ಅಂತೇಳಿದರೆ ಅದು ಎಂತಹ ಮಹಿಮೆ. ಒಂದು ದಿವಸ ಒಂದು ಚೂರು ತಪ್ಪಲಿಲ್ಲ ಅಂತೇಳಿದರೆ ಅದು ಒಂದು ಅವತಾರದಲ್ಲ, ಮೂರೂ ಅವತಾರದಲ್ಲಿ ಅಂತೇಳಿದರೆ ಎಂಥ ಒಂದು ವಾಯುದೇವರ ಮಹಿಮೆ ಅಂತೇಳಿ. ಅಂಥ ವಾಯುದೇವರನ್ನು, ಹರಿವಾಯುಗಳನ್ನು, ಅಂಥ ವಾಯುದೇವರು ಆ ವಾಯುದೇವರ ಸೇವೆಯನ್ನು ತೆಗೆದುಕೊಳ್ತಿರುವಂತಹ ಆ ಭಗವಂತನನ್ನು ನಾವು ಪೂಜಿಸುವ ಹರಿವಾಯುಗಳನ್ನು ಅಂತ ಹೇಳಿದರೆ ಎಷ್ಟು ನಮಗೊಂದು ಏನಂತ ಹೇಳಿದರೆ ಒಂದು ದೊಡ್ಡ ಹೆಮ್ಮೆಯ ವಿಷಯ ನಮಗೆ. ಹರಿವಾಯುಗಳನ್ನು ಪೂಜಿಸುವುದು ಅಂತ ಹೇಳಿದರೆ ಅಂದರೆ ವಾಯುದೇವರೇ ಇಷ್ಟು ಅಂತ ಹೇಳಿದರೆ ಹಾಗಾದರೆ ಭಗವಂತ ಹೇಗೆ ಇರಲಿಕ್ಕಿಲ್ಲ ಅಂತ ಎಣಿಸಿಕೊಂಡು ಹರಿವಾಯುಗಳನ್ನು ನಾವು ಪೂಜಿಸುವಂಥದ್ದು. ಸೊ ವಿಷ್ಣೋ ಸುಪೂರ್ಣ ಸದನುಗ್ರಹತಃ ಅಂತೇಳಿದರೆ ಭಗವಂತನ ಪೂರ್ಣವಾದ ಅನುಗ್ರಹ. ಸದನುಗ್ರಹ ಅಂದರೆ ಮಧ್ವಾಚಾರ್ಯರಿಗೆ ಹೇಳುವಾಗ ಅಂದರೆ ಸುಪೂರ್ಣ ಅನುಗ್ರಹ ಅಂತ ಹೇಳಿದರೆ ಸಾಲದ, ಸದನುಗ್ರಹ ಒಳ್ಳೆಯ ಅನುಗ್ರಹ ಅನ್ನುವಂಥದ್ದು. ಅದರಿಂದ ತಹ ಅಂತೇಳಿದರೆ ಅದರಿಂದ ಅಂದರೆ ಉಡುಪಿ, ತಹ ಅಂದರೆ ಉಡುಪಿಯಿಂದ ಅಂತ ಅಂದರೆ ತಹ ಅಂದರೆ ಹಾಗೆ. ಸೊ ಗ್ರಹತಃ ಅಂದರೆ ಗೃಹದಿಂದ ಅಂದರೆ ಗ್ರಹದಿಂದ ಅಲ್ಲಿ ಪಟ್ಟಣದ ತನಕ ಅಂತ ಗೃಹತಃ. ಸೊ ತಹ ಅಂದರೆ ಆ ರೀತಿ ಅರ್ಥ. ಸೊ ಅಂತಹ ಅನುಗ್ರಹದಿಂದ ಸುನಿತ್ಯಾತ್, ಸುನಿತ್ಯಾತ್ ಅಂತ ಹೇಳಿದರೆ ನಿರಂತರವಾಗಿ ಅಂತೇಳಿದರೆ ಈ ಅನುಗ್ರಹ ಕೂಡ ಅಂದರೆ ಅನುಗ್ರಹ, ನಿರಂತರ ಅನುಗ್ರಹ ಅಂದರೆ ಏನು ಅಂತ ಕೇಳಿದರೆ ಇವರ ಸೇವೆ ಕೂಡ ನಿರಂತರ ಸೇವೆ. ಆಂಜನೇಯನದ್ದಾಗಲಿ, ಭೀಮಸೇನನದ್ದಾಗಲಿ, ಮಧ್ವಾಚಾರ್ಯರಿಂದಾಗಲಿ ಯಾವಾಗ ಅವತಾರ ಮಾಡಿದರೋ, ಯಾವಾಗ ಅವತಾರ ಕೊನೆಗೊಳ್ತದೋ ಆ ಉದ್ದಕ್ಕೂ ಕೂಡ ನಿರಂತರವಾಗಿ ಸೇವೆ ಮಾಡಿದವರು. ನಿರಂತರವಾಗಿ ಸೇವೆ ಮಾಡಿದವರಿಗೆ ನಿರಂತರವಾದ ಪೂರ್ಣಾನುಗ್ರಹ, ಸುಪೂರ್ಣ ಅಂತ ಹೇಳ್ತಾರೆ. ಅದು ಪೂರ್ಣ ಅಂತಲೂ ಹೇಳೋದಿಲ್ಲ ಅವರು, ಸುಪೂರ್ಣ ಅನುಗ್ರಹ ಅಂತಲೂ ಹೇಳೋದಿಲ್ವ, ಸದನುಗ್ರಹ ಅಂತ ಹೇಳ್ತಾರೆ. ಸೊ ಅಂತಹ ಸುಪೂರ್ಣ ಸದನುಗ್ರಹಕ್ಕೆ ಪಾತ್ರರಾಗಿದ್ದಾನೆ ಭೀಮ ಅಂತ, ಅದು ಸಹ ನಿರಂತರವಾಗಿ. ಸೊ ಅಂಥ ಭೀಮಸೇನ ಗೆಲ್ಲದೆ ಇನ್ನು ಯಾರು ಗೆಲ್ಲುವುದು ಅನ್ನುವಂಥ ಪ್ರಶ್ನೆ ಈ 63ನೇ ಶ್ಲೋಕಕ್ಕೆ. ದ್ವಂದ್ವ ಯುದ್ಧದಲ್ಲಿ ಫಸ್ಟಿಗೆ ಯುದ್ಧ ಅಂತ ಹೇಳಿದರೆ ಒಂದು ಗುಂಪು ಆ ಥರ. ಸೊ ಯುದ್ಧದಲ್ಲಿ ಎರಡನೇ ಆಟ ದ್ವಂದ್ವ ಯುದ್ಧ, ನಿಯುದ್ಧ ಅಂತ ಹೇಳಿದರೆ, ಮೂರನೇ ಆಟ ಧಾವನ ಅಂತ ಹೇಳಿದರೆ ಓಡುವುದರಲ್ಲಿ, ನಾಲ್ಕನೇ ಆಟ ಉತ್ಪ್ಲವೆ ಅಂತ ಹೇಳಿದರೆ ಹಾರುವುದರಲ್ಲಿ, ವಾರಿಪ್ಲವೆ ಅಂತ ಹೇಳಿದರೆ ಈಜುವುದರಲ್ಲಿ ಅಂದರೆ ನೀರಿನಲ್ಲಿ ಹಾರುವುದು ಆ ಆಟ. ಆಮೇಲೆ ಹೀಗೆ ಅದಕ್ಕಿಂತ ಲಾಸ್ಟ್ ಇದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಟ ಯಾವುದು ಅಂತ ಹೇಳಿದರೆ ಎಲ್ಲರೂ ಒಂದು ಕಡೆಯಿಂದ ಒಟ್ಟಾಗಿ ಎಲ್ಲ ಸಕಲ ರಾಜಕುಮಾರರು ಒಟ್ಟಾಗಿ ಎದುರಿಸುವಂಥದ್ದು. ಈ ಕಡೆಯಿಂದ ಭೀಮಸೇನ ಒಬ್ಬನೇ, ಆದರೂ ಭೀಮಸೇನನೇ ಗೆಲ್ಲುವುದು ಅಂತಹ. ಹೀಗೆ ಎಲ್ಲ ರಾಜಕುಮಾರರನ್ನು ಎಲ್ಲ ಆಟಗಳಲ್ಲಿಯೂ ಕೂಡ ಉತ್ತಮ ಪೂಜ್ಯ ಕರ್ಮಗಳನ್ನು ಮಾಡುವಂಥ ಭೀಮಸೇನ ಒಬ್ಬನೇ ಗೆಲ್ತಾ ಇದ್ದಿದ್ದು. ಯಾಕೆ ಅಂತೇಳಿದರೆ ವಿಷ್ಣುವಿನ ಪರಿಪೂರ್ಣವಾದ ಅಂದರೆ ನಿರಂತರವಾದ ಪರಮಾನುಗ್ರಹದಿಂದಾಗಿ ಭೀಮಸೇನ ಒಬ್ಬನೇ ಕೂಡಲೇ ಗೆಲ್ತಿದ್ದ ಅಂತೇಳಿದರೆ ಹೆಚ್ಚು ಹೊತ್ತು ಕೂಡ ತಗೊಳ್ತಾ ಇರಲಿಲ್ಲ. ಸೊ
ಪಾರಿಪ್ಲವ, ವಾರಿಪ್ಲವ ಅಂದರೆ ಪಾರಿಪ್ಲವ ಅದು 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 ಒಂದು ರಾಜಕುಮಾರರುಗಳ ಮಧ್ಯದಲ್ಲಿ ನಿಂತು ಎಲ್ಲೆಡೆಯಲ್ಲಿಯೂ ಆಕ್ರಮಿಸುವ ಕೌಶಲ ಅನ್ನುವಂಥದ್ದು ಪಾರಿಪ್ಲವ. ಆಮೇಲಿಂದ ಯುದ್ಧ ಅಂತೇಳಿದರೆ ದಂಡಾದಿಗಳಿಂದ ಮಾಡುವ ಕ್ರೀಡಾ ಯುದ್ಧ ಅಥವಾ ವಾಗ್ಯುದ್ಧ. ಅದೇ ನಿಯುದ್ಧ ಅಂತೇಳಿದರೆ ಮುಷ್ಟಿ ಯುದ್ಧ, ದ್ವಂದ್ವ ಯುದ್ಧ ಅಂತ ಜನಾರ್ದನಿಯ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಉಳಿದವರೆಲ್ಲ ಒಟ್ಟಾಗಿ ಪ್ರಯತ್ನಿಸಿದರೂ ಇನ್ನೊಂದು ಸೈಡಲ್ಲಿ ಭೀಮನೊಬ್ಬನೇ ಎಲ್ಲ ಬಗೆಯ ಕ್ರೀಡೆಗಳಲ್ಲೂ ಅನಾಯಾಸವಾಗಿ ಸದಾ ಗೆಲ್ಲುತ್ತಿದ್ದ ಎಂಬುದು ವಿಶೇಷ. ಅದಕ್ಕೆ ಅವನ ಸ್ವರೂಪ ಸಾಮರ್ಥ್ಯದಂತೆ ಭಗವಂತನ ನಿತ್ಯಾನುಗ್ರಹ, ನಿರಂತರ ಅನುಗ್ರಹ ಮುಖ್ಯ ಕಾರಣವಾಗಿತ್ತು. ಅಂದರೆ ಭೀಮಸೇನನಿಗೆ ಅಂತ ಹೇಳಿದರೆ ನಿರಂತರ ಸೇವೆ ಮಾಡುವವ, ಅವನಿಗೆ ಅಂದರೆ ಬೇಕಾದಷ್ಟು ಬಲ ಇದೆ, ಬೇಕಾದಷ್ಟು ಜ್ಞಾನ ಇದೆ, ಬೇಕಾದಷ್ಟು ಭಕ್ತಿ ಇದೆ. ಹಾಗಾದರೆ ಅದರಿಂದಲೇ ಅವನು ಗೆಲ್ತಾ ಇದ್ದದ್ದು ಅಂತ ಹೇಳ್ಬೋದಿತ್ತಲ್ಲ. ಮಧ್ವಾಚಾರ್ಯರು ಹೇಳಲಿಲ್ಲ. ಮಧ್ವಾಚಾರ್ಯರು ಹೇಳಿದ್ರು ಭೀಮಸೇನ ಗೆಲ್ತಾ ಇದ್ದ ಅಂತೇಳಿದರೆ ಅದಕ್ಕೆ ಭಗವಂತನ ಅನುಗ್ರಹವೇ ಕಾರಣ ಅಂತ ಹೇಳಿಬಿಟ್ರು. ಅಂದರೆ ಅಷ್ಟು ಬಲ ಭೀಮಸೇನನಲ್ಲೇ ಇದೆ, ಅಷ್ಟು ಜ್ಞಾನ ಭೀಮಸೇನನಲ್ಲೇ ಇದೆ, ಅಷ್ಟು ಭಕ್ತಿ ಭೀಮಸೇನನಲ್ಲೇ ಇದೆ. ಆದರೂ ಮಧ್ವಾಚಾರ್ಯರು ಹಾಗೆ ಹೇಳ್ತಾರೆ ಅಂತೇಳಿದರೆ ಮಧ್ವಾಚಾರ್ಯರು ಕೂಡ ವಾಯುದೇವರ ಅವತಾರ. ಆದ್ದರಿಂದ ಮಧ್ವಾಚಾರ್ಯರ ಭಕ್ತಿ ಅದು ತೋರಿಸ್ತದೆ ಅಂತೇಳಿದರೆ ಎಷ್ಟು ನಮ್ಮದೇ ಅಂತೇಳಿದರೆ ಇದರಲ್ಲಿ ದೇವರದ್ದು ಏನೂ ಇಲ್ಲ, ಎಲ್ಲ ನಮ್ಮದೇ ಅಂತ ತಿಳ್ಕೊಂಡು ಅಂದರೆ ನಾವು ತಿಳ್ಕೊಳ್ತೇವೆ. ಆದರೆ ಮಧ್ವಾಚಾರ್ಯರು ತಿಳ್ಕೊಳ್ಳುವಂಥ ಸಿಸ್ಟಮೇ ಬೇರೆ, ಎಲ್ಲ ಭಗವಂತನ ದಯೆಯಿಂದ ಆಯಿತು ಅಂತ. ಅಂದರೆ ಹೇಗೆ ಮಧ್ವಾಚಾರ್ಯರು ತಿಳ್ಕೊಳ್ತಾರೋ ನಾವು ಕೂಡ ಹಾಗೇ ತಿಳ್ಕೊಳ್ಬೇಕು. ಎಲ್ಲವೂ ನಮ್ಮದು ಏನಿಲ್ಲ, ಎಲ್ಲ ಭಗವಂತನದ್ದು ಅಂತ ನಾವು ತಿಳ್ಕೊಳ್ಬೇಕು ಅನ್ನುವಂಥದ್ದು ಇದರಲ್ಲಿ. ಆ ನಂತರ ಹೀಗೆ ವಾಯುದೇವರ ಹಿರಿಮೆ ಇಂತಹುದು. ಪ್ರತಿಯೊಂದು ಕಾರ್ಯದಲ್ಲಿಯೂ ಅನನ್ಯ ಸಾಧಾರಣವಾದಂತಹ ಹಿರಿಮೆ ಅವರದು. ಈ ರೀತಿ ಆನಂತರ ಓಟದ ಸ್ಪರ್ಧಾ ಎಲ್ಲ ಆಯಿತು. ಸೊ ಹೀಗಾಗಿ ಹನುಮದ್ ರೂಪ ಮಧ್ವರೂಪಗಳಲ್ಲಿಯೂ ಕೂಡ ಹೀಗೆ ಜೊತೆಗಾರರನ್ನೆಲ್ಲ ಲೀಲಾಜಾಲವಾಗಿ ಸೋಲಿಸುತ್ತಿದ್ದ ವಿವರ ನಾವು ಆಲ್ರೆಡಿ ಓದಿದ್ದೇವೆ ಅನ್ನುವಂಥದ್ದು. ಅಲ್ಲಿಂದ ಈಗ ನಾವು ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ವೈದ್ಯರೇ, ಸರ್ವಾನ್ ಪ್ರಗೃಹ್ಯ ವಿನಿಮಜ್ಜತಿ ವಾರಿ ಮಧ್ಯೆ ಶ್ರಾಂತಾನ್ ವಿಸೃಜ್ಯ ಹಸತಿ ಸ್ಮ ಸ ವಿಷ್ಣುಪದ್ಯಾಂ ಸರ್ವಾನುದು ಚ ಕದಾಚಿದುರ್ಪ್ರವಾಹಾಂ ಗಂಗಾಂ ಸ ತಾರಯತಿ ಸಾರಸು ಪೂರ್ಣಪೌಂಸ್ಯಃ. 64ನೇ ಶ್ಲೋಕ. ಈ ಭೀಮನ ಪರಾಕ್ರಮವನ್ನು ಇನ್ನೂ ಹೇಳ್ತಾ ಇದ್ದಾರೆ. ಭೀಮನು ಎಲ್ಲರನ್ನೂ ಹಿಡಿದುಕೊಂಡು ನೀರಿನ ಮಧ್ಯದಲ್ಲಿ ಮುಳುಗುತ್ತಾನಂತೆ, ಹಾಗೂ ಬಳಲಿದವರನ್ನು ಬಿಟ್ಟು ನಗುತ್ತಾನೆ. ಶ್ರೇಷ್ಠವಾದ ಅಪೂರ್ಣವಾದ ಪೌರುಷವುಳ್ಳ ಆ ಭೀಮನು ಭಾಗೀರಥಿ ನದಿಯಲ್ಲಿ ಎಲ್ಲರನ್ನು ಹೊತ್ತುಕೊಂಡು ಕೆಲವು ವೇಳೆ ಅತಿ ಶ್ರೇಷ್ಠ ಪ್ರವಾಹವುಳ್ಳ ಆ ಭಾಗೀರಥಿಯನ್ನು ಕೂಡ ದಾಟುತ್ತಾನಂತೆ. ಸರ್ವಾನ್ ಪ್ರಗೃಹ್ಯ ವಿನಿಮಜ್ಜತಿ ವಾರಿ ಮಧ್ಯೆ ಶ್ರಾಂತಾನ್ ವಿಸೃಜ್ಯ ಹಸತಿ ಸ್ಮ ಸ ವಿಷ್ಣುಪದ್ಯಾಂ ಸರ್ವಾನ್ ಉದೂಹ್ಯ ಚ ಕದಾಚಿತ್ ಉರುಪ್ರವಾಹಾಂ ಗಂಗಾಂ ಸತಾರಯತಿ ಸಾರ ಸುಪೂರ್ಣಪೌಂಸ್ಯಃ. ಸರ್ವಾನ್ ಪ್ರಗೃಹ್ಯ, ಭೀಮಸೇನ ದೇವರು ಎಲ್ಲರನ್ನೂ ಹಿಡಿದುಕೊಂಡು, ಗೃಹ್ಯ ಅಂತೇಳಿದರೆ ಹಿಡಿದುಕೊಂಡು, ಪ್ರಗೃಹ್ಯ ಅಂತೇಳಿದರೆ ಇದು ಯಾರು ಹಿಡ್ಕೊಳ್ಳೋದು? ಭೀಮಸೇನ. ಆದ್ದರಿಂದ ಪ್ರಕೃಷ್ಟೇನ ಅಂತೇಳಿದರೆ ಪ್ರಕರ್ಷೇಣ ಗೃಹ್ಯ ಅಂತ. ಸೊ ಎಲ್ಲರನ್ನೂ ಹಿಡ್ಕೊಂಡು ಸರ್ವಾನ್ ಪ್ರಗೃಹ್ಯ ವಿನಿಮಜ್ಜತಿ, ಮಜ್ಜತಿ ಅಂತೇಳಿದರೆ ಮುಳುಗು ಹಾಕೋದು. ನದಿಯಲ್ಲಿ ಸಮುದ್ರದಲ್ಲಿ ಎಲ್ಲ ಮುಳುಗು ಹಾಕುವುದಕ್ಕೆ ಹೆಸರು ಮಜ್ಜತಿ ಅಂತ. ವಿನಿಮಜ್ಜತಿ ಅಂತೇಳಿದರೆ ಒಬ್ಬನೇ ಅಲ್ಲ, ಎಲ್ಲರನ್ನೂ ಸೇರಿಸಿಕೊಂಡು ಮುಳುಗು ಹಾಕ್ತಾ ಇದ್ದ. ಇದು ಯಾವ ರೀತಿ ಇದು ಯಾವ ರೀತಿ ಅಂತ ನಮಗೆ ಅಂದರೆ ಎಲ್ಲರನ್ನೂ ಹೊತ್ತುಕೊಂಡು ಎಲ್ಲರನ್ನೂ ಭುಜದಲ್ಲಿ ಸೇರಿಸಿಕೊಂಡು ಯಾವ ರೀತಿ ಇದು ಮುಳುಗು ಹಾಕ್ತಾ ಇದ್ದಿದ್ದು, ಯಾವ ರೀತಿ ಆಟ ಅಂತ ನಮಗೆ ಒಂದು ವೇಳೆ ಡೌಟ್ ಬಂದರೆ ಅದಕ್ಕೆ ಮಹಾಭಾರತದಲ್ಲಿ ಅದಕ್ಕೆ ಏನು ಶ್ಲೋಕ ಇದೆ ಅಂತೇಳಿದರೆ, ದಶಬಾಲಾನ್ ಜಲೆ ಕ್ರೀಡನ್ ಭುಜಾಭ್ಯಾಂ ಪರಿಗೃಹ್ಯ ಸಹ. ದಶಬಾಲಾನ್ ಅಂತೇಳಿದರೆ 10 ಜನ ರಾಜಕುಮಾರರನ್ನು
ಜಲೇ ಕ್ರೀಡನ್ ನೀರಿನಲ್ಲಿ ಆಟ ಆಡುವಾಗ ಭುಜಾಭ್ಯಾಮ್ ಅಂತೇಳಿದರೆ ಎರಡು ಭುಜಗಳಲ್ಲಿ, ನಮಗೆ ಅದು ಗೊತ್ತು, ಯಾರು ಹನುಮಂತ ದೇವರು ಈ ಕಡೆಯಿಂದ ಶ್ರೀರಾಮಚಂದ್ರ ಭಗವಂತನನ್ನು ಒಂದು ಭುಜದಲ್ಲಿ, ಲಕ್ಷ್ಮಣನನ್ನು ಇನ್ನೊಂದು ಭುಜದಲ್ಲಿ ಎತ್ತಿಕೊಂಡು ಹೋದರು ಅನ್ನುವಂಥದ್ದು ಅದು ನಮಗೆ ಗೊತ್ತಿದೆ. ಇಲ್ಲಿ ದಶಬಾಲಾನ್ 10 ಜನ ರಾಜಕುಮಾರರನ್ನು ಭುಜಾಭ್ಯಾಮ್ ಅಂದರೆ ಎರಡು ಭುಜಗಳಲ್ಲಿ, 5 ಜನ ಇಲ್ಲಿ ಕೂತ್ಕೊಳ್ಳೋದು, 5 ಜನ ಈ ಭುಜಗಳಲ್ಲಿ ಕೂತ್ಕೊಳ್ಳೋದು. ಒಬ್ಬರೊಬ್ಬರು ಕೂತ್ಕೊಂಡ್ರೇ ಎತ್ತಲಿಕ್ಕೆ ಅದು ಅಷ್ಟು ಕಷ್ಟ ಇದೆ ಅಂತೇಳಿದರೆ, ಇಬ್ಬರು ಭುಜದಲ್ಲಿ ಕೂತ್ಕೊಂಡ್ರೆ ಅವನು ಏಳುದೆಲ್ಲಿಂದ? ಸೊ ಇದು 5 ಜನ ಭುಜದಲ್ಲಿ ಕೂತ್ಕೊಳ್ಳೋದಂತೆ ಭೀಮಸೇನ ದೇವರದ್ದು. ದಶಬಾಲಾನ್ ಜಲೇ ಕ್ರೀಡನ್ ಅಂದರೆ ನೀರಿನಲ್ಲಿ ಆಟ ಆಡುವಾಗ 5 ಜನವನ್ನು ಕೂರಿಸಿಕೊಂಡು ಭುಜಾಭ್ಯಾಮ್ ಭುಜಗಳಲ್ಲಿ ಪರಿಗೃಹ್ಯ ಸಹ ಅವರನ್ನು ಹಿಡಿದುಕೊಂಡು ಏನು ಮಾಡ್ತಿದ್ದ? ಆಸ್ತೆ ಸ್ಮ ಸಲಿಲೆ ಮಗ್ನು ಅಂತೇಳಿದ್ರೆ, ಸಲಿಲೆ ಅಂತೇಳಿದರೆ ನೀರಿನಲ್ಲಿ ಆಸ್ತೆ ಇರುವುದು, ಮಗ್ನು ಅಂತೇಳಿದರೆ ಮುಳುಗಿ, ನೀರಿನಲ್ಲಿ ಮುಳುಗಿ ಇರುವಂಥದ್ದು. ಮೃತಕಲ್ಪಾನ್ ವಿಮುಂಚತಿ, ಮೃತಕಲ್ಪಾನ್ ಅಂತ ಹೇಳಿದರೆ ಬಾಕಿದವರಿಗೆಲ್ಲ ಉಸಿರು ಕಟ್ಟುತ್ತದೆ, ಭೀಮಸೇನಿಗೆ ಉಸಿರು ಕಟ್ಟುವುದೂ ಇಲ್ಲ ಅಂತೇಳಿದರೆ, ಆ ರೀತಿಯಲ್ಲಿ ಅವರಿಗೆ ಅಯ್ಯೋ ನಾವು ಸತ್ವಿ ಅಂತ ಬೊಬ್ಬೆ ಹೊಡೆದ ಮೇಲೆ ಮತ್ತೆ ಅವ ಮೇಲೆ ಬರುವುದು ಅಂತ. ಸೊ ಹೀಗೆ ಸರ್ವಾನ್ ಪ್ರಗ್ರಹ್ಯ ವಿನಿಮಜ್ಜತಿ, ಮಗ್ನ ಅಥವಾ ಮಜ್ಜತಿ, ಆ ರೀತಿ ಮುಳುಗು ಹಾಕುವಂಥದ್ದು. ಆ ಕುಮಾರರನ್ನೆಲ್ಲ ಭುಜಗಳಲ್ಲಿ, ತನ್ನ ಭುಜಗಳಲ್ಲಿ ಹಿಡ್ಕೊಂಡು ವಾರಿ ಮಧ್ಯೆ ಎಂದು, ವಾರಿ ಅಂದರೆ ನೀರು, ನೀರಿನ ಮಧ್ಯೆ, ಅಲ್ಲಿ ಸಲೀಲೆ ಅಂತ ಕೊಟ್ಟಿದ್ದಾರೆ, ಇಲ್ಲಿ ವಾರಿ ಅಂತ ಕೊಟ್ಟಿದ್ದಾರೆ, ಎರಡು ಅರ್ಥ ಒಂದೇ, ನೀರು ಅಂತ. ವಾರಿ ಮಧ್ಯೆ, ನೀರಿನ ಮಧ್ಯದಲ್ಲಿ ಈ ರೀತಿಯ ಆಟಗಳು. ಅವರಿಗೆ ಶ್ರಾಂತಾನ್ ವಿಸೃಜ್ಯ ಅಂತೇಳಿದ್ರೆ, ಅಯ್ಯೋ ಬೊಬ್ಬೆ ಆಗ್ತಾರೆ ಬೇಡ ನಮಗೆ ಅಂತೇಳಿದ್ರೆ, ನೀನು ಜಾಸ್ತಿ ಒತ್ತಿದ್ಬಿಡ್ತೀನಿ, ನೀನು ನಮಗೆ ಉಸಿರಾಡಲಿಕ್ಕೆ ಆಗೋದಿಲ್ಲ, ಅಲ್ಲಿ ನೀರಿನ ಒಳಗಿಂದ ಎಷ್ಟು ಸೊತ್ತಿ ಇರುವುದು ಅಂತ ತಿಳ್ಕೊಂಡು ಈ ರೀತಿಯೆಲ್ಲ ಅಂದರೆ ಆಯಾಸಗೊಂಡಿದ್ದಾರೆ ಬಾಕಿ ರಾಜಕುಮಾರರು. ಶ್ರಾಂತಾನ್ ಅಂದರೆ ಅವರು ಬಳಲಿದ್ದಾರೆ, ಬೆವರಿದ್ದಾರೆ ಅಂತೇಳಿದರೆ, ನಿನ್ನೊಟ್ಟಿಗೆ ಆಟ ಆಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ ಅಂತ ತಿಳ್ಕೊಂಡು ಯಾರಿಗೆ? ಭೀಮಸೇನೊಟ್ಟಿಗೆ. ಶ್ರಾಂತಾನ್ ವಿಸೃಜ್ಯ ಬಿಟ್ಟು ಅಂತೇಳಿದರೆ, ಏನು ಉಪಯೋಗ ಇಲ್ಲ ನೀನು ಅಂತ ಹೇಳ್ಕೊಂಡು ಬಿಟ್ಟು, ವಿಸೃಜ್ಯ ಹಸತಿ, ಭೀಮಸೇನ ದೇವರು ಏನಂದರೆ ನಗ್ತಾ ಇದ್ದರು. ಏನು ನಿಮಗೆ ಶಕ್ತಿಯೇ ಇಲ್ವಾ, ಬಲವೇ ಇಲ್ವಾ ಅಂತಂದರೆ ಯಾರು ಕೇಳೋದು? ಭೀಮಸೇನ ದೇವರು. ಸೊ ಭೀಮಸೇನ ದೇವರು ಇವರಿಗೆ ಕೇಳೋದು, ನಿಮಗೆಲ್ಲ ಶಕ್ತಿ ಇಲ್ವಾ, ನಿಮ್ಮ ಶಕ್ತಿಯಲ್ಲಿ ಎಲ್ಲೋ ಹೋಯಿತು, ಆ ರೀತಿ. ಸೊ ಹಸತಿ, ಸೊ ನಗಾಡ್ತಿದ್ದರು ಭೀಮಸೇನ ದೇವರು. ಶ್ರಾಂತಾನ್ ಅಂತೇಳಿದರೆ ಬಳಲಿದವರನ್ನು, ವಿಸೃಜ್ಯ ಬಿಟ್ಟು, ಆಮೇಲೆ ಹಸತಿ ನಗ್ತಾ ಇರ್ತಾರೆ. ಅಂದರೆ ಏನು ಇವರಿಗೆ ಶಕ್ತಿಯೇ ಇಲ್ಲ, ಈ ಮಕ್ಕಳಿಗೆಲ್ಲ ಶಕ್ತಿಯಲ್ಲಿ ಹೋಯಿತು ಅಂತ ಹೇಳ್ಕೊಂಡು. ಹಸತಿ ಸ್ಮ ಅಂದರೆ ನಗ್ತಾ ಇದ್ದರು, ಪಾಸ್ಟ್ ಟೆನ್ಸ್. ಸ ವಿಷ್ಣು ಪದ್ಯಾಮ್ ಅಂತೇಳಿದರೆ ಭಗವಂತನ ಪಾದದಲ್ಲಿ ಅಂತ. ಸೊ ಭಗವಂತನ ಪಾದದಲ್ಲಿ ಅಂತೇಳಿದರೆ ಎಲ್ಲಿ ಆಟ? ಇದು ನದಿಯಲ್ಲಿ ಅಂತ ಆಟ ಹೇಳಿಬಿಟ್ಟು ವಿಷ್ಣು ಪದ್ಯಾಮ್ ಅಂತೇಳಿದರೆ ಇದು ನದಿ ಯಾವುದು ಅಂತ ಕೇಳಿದರೆ, ಭಗವಂತನ ಪಾದದಿಂದ ಹರಿದು ಬಂದ ಗಂಗಾ ನದಿ ಅಂತ ಹೇಳಲಿಕ್ಕೆ ವಿಷ್ಣು ಪದ್ಯಾಮ್ ಅಂತ ಹೇಳಿದರು. ಸೊ ಭಗವಂತನ ಪಾದದಿಂದ ಹರಿದು ಬಂದ, ಭಗವಂತನ ಪಾದದಿಂದ ಹರಿದು ಬಂದದ್ದು ಅಂತಾರೆ ಏನಂತ ಕೇಳಿದರೆ, ಸೊ ಬ್ರಹ್ಮದೇವರು ಭಗವಂತನ ಪಾದ ತೊಳಿತಾ ಇರುವಾಗ ಆ ನೀರು ಹರಿದು ಗಂಗಾ ನದಿಯಾಗಿ ಬಂತು. ಅದನ್ನೇ ಭಗೀರಥ ಏನು ಮಾಡಿದ ಅಂತ ರುದ್ರದೇವರಿಗೆ ಹೇಳಿ, ಸ್ವಲ್ಪ ಹೊತ್ತು ನಿಮ್ಮ ತಲೆ ಮೇಲೆ ಇರಲಿ ಅಂತ ಹೇಳಿಬಿಟ್ಟು ಆ ರುದ್ರದೇವರ ತಲೆ ಮೇಲೆ ಇರಿಸಿ ಅಲ್ಲಿಂದ ಪುನಃ ಅದು ಹರಿದುಕೊಂಡು ಬಂತು. ಅದನ್ನು ಹಿಡ್ಕೊಂಡು ಬಂದವನು ಯಾರು? ಭಗೀರಥ ಅಂತ ಹೇಳ್ಕೊಂಡೆಲ್ಲ ಕಥೆಯೆಲ್ಲ ಓದಿದ್ದೇವೆ. ಸೊ ವಿಷ್ಣು ಪದ್ಯಾಂ ಗಂಗಾ ನದಿಯಲ್ಲಿ ಹೀಗೆ ಆಟ ಆಡ್ತಾ ಇದ್ದದ್ದು. ಸರ್ವಾನ್ ಉದೂಹ್ಯ ಅಂತ ಹೇಳಿದ್ರೆ ಎಲ್ಲರನ್ನೂ ಎತ್ತಿಕೊಂಡು, ಉದೂಹ್ಯ ಅಂತೇಳಿದರೆ ಭಾರ ಹೊತ್ತುಕೊಳ್ಳೋದಕ್ಕೆ ಹೆಸರು ಆಕೆ. ಊಹ್ಯ ವಹತಿ, ವಿವಾಹ ಅಂತೇಳಿದ್ರೆ ಏನು? ವಾಹ ಅಂತೇಳಿದ್ರೆ ಭಾರ ಹೊರುವುದು ಅಂತ. ಅಂದರೆ ಅಷ್ಟು ತನಕ ಒಬ್ಬನೇ ಇರ್ತಾನಲ್ಲ ಹುಡುಗ. ಸೊ ಮದುವೆ ಆದ ಕೂಡಲೇ ಭಾರ ಹೊರಲಿಕ್ಕೆ ಶುರು ಮಾಡಿದ
ಅಂತೇಳಿದ್ರೆ ಹೆಂಡತಿ ಆದಮೇಲೆ ಮಕ್ಕಳು ಮತ್ತು ಆಮೇಲೆ ಎಲ್ಲ ಒಂದೊಂದೇ ಭಾರ ಹೊರ್ತಾ ಬರ್ತಾನೆ ಅಂತ ತಿಳ್ಕೊಂಡು. ಸೊ ಸರ್ವಾನ್ ಉದೂಹ್ಯ ಭೀಮಸೇನ ದೇವರು ಕೂಡ ಈ ರೀತಿ ಆಟ ಆಡ್ತಾ ಎಲ್ಲ ಮಕ್ಕಳನ್ನು ರಾಜಕುಮಾರರನ್ನು ಹೊತ್ತುಕೊಂಡು ತಿರುಗುವಂಥ ಆಟ ಆ ಥರನೂ ಇರ್ಬೋದು. ಆಮೇಲೆ ಅಂತೂ ಇದು ಗಂಗಾ ನದಿಯಲ್ಲಿ ಎಲ್ಲ ನೀರಿನಲ್ಲಿ ಆಡುವಂಥ ಈ ಆಟಗಳಲ್ಲಿ ಅವನ್ನೆಲ್ಲ ಹೊತ್ತುಕೊಂಡೇ ಮುಳುಗುವುದು, ಅವರನ್ನು ಹೊತ್ತುಕೊಂಡೇ ದಾಟುವುದು, ಎಲ್ಲ ಏನೆಲ್ಲ ಮಾಡ್ತಾ ಇದ್ದ, ಅವರನ್ನು ಹೊತ್ತುಕೊಂಡೇ ಈಜುವುದು, ಅವರನ್ನು ಹೊತ್ತುಕೊಂಡೇ ಹಾರುವುದು. ಸರ್ವಾನುದೂಹ್ಯ ಚ ಕದಾಚಿತ್ ಉರುಪ್ರವಾಹ ಅಂದರೆ ಗಂಗಾ ನದಿ ಅಲ್ರಿ. ಗಂಗಾ ನದಿ ಅಂತೇಳಿದರೆ ಅದನ್ನು ನೋಡಿದರೆ ಸಮುದ್ರದ ಥರ ಕಾಣ್ತದೆ. ಇಲ್ಲಿಂದ ಅಲ್ಲಿವರೆಗೆ ಅದು ಎಂಥ ಫುಲ್ಲು ಪ್ರವಾಹದಲ್ಲಿ ಇರುವಂಥ ಗಂಗಾ ನದಿ. ಕದಾಚಿತ್ ಉರುಪ್ರವಾಹ, ಉರು ಅಂದರೆ ದೊಡ್ಡ ಪ್ರವಾಹ ಅಂತೇಳಿದರೆ ಬಾಕಿ ರಾಜಕುಮಾರರ ಮಕ್ಕಳು ಅಯ್ಯೋ ಗಂಗಾ ನದಿ ದಾಟಲಿಕ್ಕೆ ನಮ್ಮಿಂದ ಆಗೋದಿಲ್ಲ, ಫುಲ್ಲು ಪ್ರವಾಹದಲ್ಲಿದ್ದಾಳೆ ಗಂಗೆ, ಸೊ ನಾವು ಏನು ಮುಳುಗಿ ಹೋಗ್ತೇವೆ ಅಂತ ಹೇಳಿದರೆ ನಾನಿದ್ದೇನೆ ಅಂತ ತಿಳ್ಕೊಂಡು ಏನು ಮಾಡ್ತಿದ್ದ, ಈ ಪ್ರವಾಹ ಅಂಥ ದೊಡ್ಡ ಪ್ರವಾಹದಲ್ಲಿರುವಂಥ ಗಂಗಾ ನದಿಯನ್ನು ಕೂಡ ಆರಾಮವಾಗಿ ಇವನ್ನೆಲ್ಲ ಹೊತ್ತುಕೊಂಡು ಭೀಮಸೇನ ದೇವರು ದಾಟುತ್ತಾ ಇದ್ದರು. ಗಂಗಾಂ ಸ ತಾರಯತಿ ಅಂದರೆ ದಾಟೋದು. ಗಂಗಾಂ ಅಂದರೆ ಎಂಥ ಗಂಗಾಂ ಇದು? ಕದಾಚಿತ್ ಉರುಪ್ರವಾಹಾಂ ಗಂಗಾಂ, ಪೂರ್ಣ ಪ್ರವಾಹದಲ್ಲಿರುವಂಥ ಆ ವಿಷ್ಣುಪದಿಯಾದ ಆ ಗಂಗಾ ನದಿಯನ್ನು ಅಂದರೆ ಭೀಮಸೇನ ತಾರಯತಿ ದಾಟುತ್ತಾನೆ. ಹೇಗೆ ದಾಟುತ್ತಾನೆ? ಸರ್ವಾನುದೂಹ್ಯ ಎಲ್ಲರನ್ನೂ ಹೊತ್ತುಕೊಂಡು ಆ ಭುಜದ ಮೇಲೆ ಎಷ್ಟು ಜನರನ್ನು ಹೊತ್ತುಕೊಳ್ತಾನೆ. ಸೊ ಬಾಕಿದವ್ರು ಬೇಕಾದರೆ ಬೆನ್ನಿನಲ್ಲಿ ನೀವು ನೇತಾಕೊಳ್ಳಿ, ಬಾಕಿದವ್ರು ಬೇಕಾದರೆ ಸೊಂಟದಲ್ಲಿ ಕೂತ್ಕೊಳ್ಳಿ, ಈ ಸೊಂಟದಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ಕೊಂಡು ಎಲ್ಲರನ್ನೂ ಅಂದರೆ ದಾಟುತ್ತಾನೆ ಭೀಮಸೇನ ಆ ಉರು ಪ್ರವಾಹ ಇರುವಂಥ ಗಂಗಾ ನದಿಯನ್ನು. ತಾರಯತಿ ದಾಟುತ್ತಾನೆ. ಸಾರ ಸುಪೂರ್ಣ ಪೌಂಸ್ಯಃ ಅಂತೇಳಿದರೆ ಗಂಡಸುತನ ಯಾವುದಿದು? ಪೌಂಸ್ಯಃ ಅಂತೇಳಿದರೆ ಮಹಾಪೌರುಷವುಳ್ಳ ಭೀಮಸೇನ ದೇವರು ಸಾರ ಸುಪೂರ್ಣ. ಸಾರ ಅಂತೇಳಿದರೆ ಒಂದು ಕಡೆಯಲ್ಲಿ ಎಲ್ಲ ಜ್ಞಾನದ ಸಾರ, ಇನ್ನೊಂದು ಕಡೆಯಲ್ಲಿ ಶಕ್ತಿಯ ಸಾರ ಇರುವಂಥ ಸುಪೂರ್ಣ, ಪೂರ್ಣವಾದ ಶಕ್ತಿಯುಳ್ಳ, ಪೂರ್ಣವಾದ ಜ್ಞಾನವುಳ್ಳ, ಪೂರ್ಣವಾದ ಭಕ್ತಿಯುಳ್ಳ ಭೀಮಸೇನ ದೇವರು ಅಂತೇಳಿದರೆ ಸಾರಸ್ಸು ಪೂರ್ಣ ಪೌಂಸ್ಯ, ಆ ಪುರುಷತ್ವ ಇರುವಂಥ ಭೀಮಸೇನ ದೇವರು ಅಂಥ ಬಲ ಮತ್ತು ಧೈರ್ಯ ಎರಡಕ್ಕೂ ಒಟ್ಟಿಗೆ ಪುರುಷ ಗಂಡಸುತನ ಅಂತ ಹೇಳಿದರೆ ಪೌಂಸ್ಯ ಪೌರುಷ ಅಂತ ಹೇಳಿದರೆ ಏನು? ಬಲವೂ ಇರಬೇಕು, ಧೈರ್ಯವೂ ಇರಬೇಕು. ಬಲ ಇದ್ದು ಧೈರ್ಯ ಇಲ್ಲದವರು ಎಷ್ಟೋ ಜನರನ್ನು ನಾವು ನೋಡಿದ್ದೇವೆ. ಅವರು ಇಷ್ಟು ದೊಡ್ಡ ದೇವ ಉಂಟು ಮಾರ, ನಿಮಗೆ ಧೈರ್ಯವೇ ಇಲ್ಲ ಅಂತ. ಇನ್ನೊಬ್ಬರು ಕೆಲವರು ಇಷ್ಟು ಸಪುರ ಇರ್ತಾರೆ, ಬಹಳ ಧೈರ್ಯ ಇರ್ತದೆ ಅವರಿಗೆ. ಸೊ ಆ ಭೀಮಸೇನ ಮಾತ್ರ ಬಲವೂ ಧೈರ್ಯವೂ ಎರಡೂ ಇರುವಂಥ ಅಂಥ ಭೀಮಸೇನ ದೇವರು. ಅದಕ್ಕೆ ಹೇಳ್ತಾರೆ ಪೌಂಸ್ಯ, ಪೌರುಷತ್ವ ಇರುವಂಥ ಭೀಮಸೇನ ದೇವರು. ಸಾರಸುಪೂರ್ಣ, ಪೂರ್ಣವಾದ ಆ ಸಾರ ಅನ್ನುವಂಥ ಅಂದರೆ ಶಕ್ತಿಯ ಸಾರ, ಜ್ಞಾನದ ಸಾರ, ಎಲ್ಲ ಶ್ರೇಷ್ಠತ್ವ ಇರುವಂಥ ಭೀಮಸೇನ ದೇವರು. ಅತಿಯಾದ ಅಂದರೆ ಅತ್ಯಂತ ಬಲವೂ ಅತ್ಯಂತ ಜ್ಞಾನವೂ ಅತ್ಯಂತ ಭಕ್ತಿಯೂ ಇರುವಂಥ ಭೀಮಸೇನ ದೇವರು ಇವರನ್ನೆಲ್ಲ ಹಿಡ್ಕೊಂಡು ರಾಜಕುಮಾರರನ್ನು ಆ ಪೂರ್ಣ ಪ್ರವಾಹದ ಗಂಗೆಯನ್ನು ಅವರನ್ನು ದಾಟಿಸಿದರು ಅಂತ ಹೇಳ್ತಾರೆ. ಸೊ ಇದಕ್ಕೆ ತಾರಯತಿ. ಸೊ ಈ 64ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ಹೇಳಿದ್ರೆ, ಪರಿಪೂರ್ಣವಾದ ಮಹಾಪೌರುಷದ ಆ ಭೀಮಸೇನ. ಲಾಸ್ಟ್ ವರ್ಡಿಗೆ ಫಸ್ಟಿಗೆ ಅನುವಾದ ಮಾಡಿಬಿಟ್ರು. ಏನದು? ಸಾರ ಸುಪೂರ್ಣ ಪೌಂಸ್ಯ ಅಂದರೆ ಪರಿಪೂರ್ಣವಾದ ಮಹಾಪೌರುಷ, ಸಾರಪೌಂಸ್ಯ ಮಹಾಪೌರುಷವುಳ್ಳ ಆ ಭೀಮಸೇನ ದೇವರು ಆ ಎಲ್ಲ ರಾಜಕುಮಾರರನ್ನು ಹಿಡಿದುಕೊಂಡು ಸರ್ವಾನ್ ಪ್ರಗೃಹ್ಯ ವಿನಿಮಜ್ಜತಿ, ಗಂಗೆಯಲ್ಲಿ ನೀರಿನ ಮಧ್ಯೆ ಮುಳುಗು ಹಾಕುತ್ತಿದ್ದ. ಅವರು ಬಳಲಿದಾಗ ವಾರಿ ಮಧ್ಯೆ ಶ್ರಾಂತಾನ್, ಅವರು ಬಳಲಿದಾಗ ಬಿಡುಗಡೆ ಮಾಡಿ ವಿಸೃಜ್ಯ ಹಸತಿ ಸ್ಮ, ನಗಾಡುತ್ತಿದ್ದ. ಕೆಲವೊಮ್ಮೆ ಕದಾಚಿತ್ ಅವರನ್ನೆಲ್ಲ ಹೊತ್ತು ಸರ್ವಾನ್ ಉದೂಹ್ಯ, ಕೆಲವೊಮ್ಮೆ ಕದಾಚಿತ್ ಉರುಪ್ರವಾಹಾಂ ಅಂದರೆ ತುಂಬು ಪ್ರವಾಹದ ಗಂಗೆಯನ್ನು ಸೂತಾರಯತಿ
ಇಲ್ಲಿ ಸಾತಾರಯತಿ ಅಂತ ಒಂದು ಪುಸ್ತಕದಲ್ಲಿದೆ, ಇನ್ನೊಂದು ಪುಸ್ತಕದಲ್ಲಿ ಸೂತಾರಯತಿ ಅಂತಿದೆ. ಸಾತಾರಯತಿ ಅಂದರೆ ಆ ಭೀಮಸೇನ ದಾಟುತ್ತಿದ್ದ ಅಂತ, ಇನ್ನೊಂದು ಸೂತಾರಯತಿ ಅಂದರೆ ಚೆನ್ನಾಗಿ ಆರಾಮವಾಗಿ ಯಾವುದೇ ಆಯಾಸ ಇಲ್ಲದೆ ಆರಾಮವಾಗಿ ದಾಟುತ್ತಿದ್ದ. ಯಾರು? ಭೀಮಸೇನ ಅಂತ. ಸೂತಾರಯತಿ ಸಾತಾರಯತಿ. ಸೊ ಈ ರೀತಿಯಲ್ಲಿ ಭೀಮನ ನೀರಾಟದ ವರ್ಣನೆ ಇಲ್ಲಿದೆ. ಎಲ್ಲರನ್ನೂ ಒಟ್ಟಾಗಿ ಹಿಡಿದು ನೀರಿನಲ್ಲಿ ದೀರ್ಘಕಾಲ ಮುಳುಗುವುದು, ಅವರೆಲ್ಲ ತುಂಬ ಬಳಲಿದಾಗ ಮೇಲೆ ಏಳುವುದು, ಎಲ್ಲರನ್ನು ಹೊತ್ತುಕೊಂಡೇ ತುಂಬಿ ಹರಿಯುವ ಗಂಗೆಯನ್ನು ಈಜಿ ದಾಟುವುದು ಭೀಮಸೇನನ ಜಲವಿಹಾರದ ವೈಭವವಾಗಿತ್ತು ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಇಲ್ಲಿ ನಮ್ಮ ಇನ್ನೂ ಒಂದು ವಿಷಯ ಹೇಳ್ತಾರೆ ಪ್ರಭಂಜನಾಚಾರ್ಯರು. ಸುಜೀವಿಗಳನ್ನೆಲ್ಲ ವಿರಜಾ ನದಿಯನ್ನೇ ದಾಟಿಸುವ ವಾಯುವಿನ ಅವತಾರವಾದ ಭೀಮನಿಗೆ ಇದು ಅಚ್ಚರಿಯ ಸಂಗತಿ ಅಲ್ಲ ಅಂತೇಳಿದರೆ, ಇಲ್ಲಿ ಇವನ್ನೆಲ್ಲ ಹಿಡ್ಕೊಂಡು ಗಂಗಾ ನದಿಯನ್ನು ದಾಟುವುದು ಹೇಳಿದರೆ, ಆ ಭೀಮಸೇನ ಅಂತೇಳಿದರೆ ಯಾರ ಅವತಾರ? ವಾಯುದೇವರ ಅವತಾರ. ಆ ವಾಯುದೇವರ ಹರಿವಾಯುಗಳು ಅಂತೇಳಿದರೆ, ಆ ವಾಯುದೇವರ ಅವತಾರ ಅಂತೇಳಿದರೆ ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗುವಾಗ ಸಿಗ್ತದೆ. ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗುವವರೇ ವಾಯುದೇವರು. ಅಲ್ಲಿ ವಿರಜಾ ನದಿ ಅಂತ ಸಿಗ್ತದೆ. ಆ ವಿರಜಾ ನದಿಯಲ್ಲಿ ಸ್ನಾನ ಮಾಡಿದ ಕೂಡಲೇ ನಮ್ಮ ಈ ಯಾವುದು ಈ ಶರೀರ ಹೋಗಿರ್ತದೆ, ಆಮೇಲೆ ಸೂಕ್ಷ್ಮ ಶರೀರ ಬಂದಿರ್ತದೆ. ಆ ಸೂಕ್ಷ್ಮ ಶರೀರವೋ ಆ ಶರೀರ ಕೂಡ ಹೋಗಿಬಿಟ್ಟು, ಅಂದರೆ ಜ್ಞಾನಾನಂದ ಶರೀರದಿಂದ ಭಗವಂತ ಹೇಗೆ ಕಾಣಿಸ್ತಾನೋ ಹಾಗೆ ಆ ಮೋಕ್ಷಕ್ಕೆ ಹೋಗುವಂಥ ಮುಮುಕ್ಷುಗಳು ಕೂಡ, ಸಾಧಕರು ಕೂಡ ಆ ರೀತಿ ಹೋಗ್ತಾರೆ. ಮೋಕ್ಷಕ್ಕೆ ಕರ್ಕೊಂಡು ಹೋಗುವವರು ಇದೇ ವಾಯುದೇವರು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಈ 64ನೇ ಶ್ಲೋಕ ಕೂಡ ಮುಗಿಯಿತು. ಶ್ರೀಕೃಷ್ಣ ಅರ್ಪಣ. ಮತ್ತು